ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮೊಂದಿಗೆ ಶೌರ್ಯ ವಿಪತ್ತು ನಿರ್ವಹಣೆ ಮತ್ತು ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ವಿವೇಕ್ ಪಾಯಸರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಇವತ್ತು ನೀವು ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶಕ್ಕೆ ಬಂದಿದ್ದೀರಾ. ಈ ಒಂದು ವೈಭವ ವಿಜೃಂಭಣೆಯ ಆಚರಣೆಯನ್ನು ನೋಡಿ ಏನ್ ಅನ್ನಿಸ್ತಾ ಇದೆ? ಜನಾರ್ದನ ಸ್ವಾಮಿ ದೇವಸ್ಥಾನದ ಚಾರಿತ್ರಿಕ ಬ್ರಹ್ಮಕಲಶೋತ್ಸವ ಈ ಕಾರ್ಯಕ್ರಮದಲ್ಲಿ ಒಂದು ವಾರದ ಒಂದು ವಿಶೇಷ ಸಂಭ್ರಮ ಇಲ್ಲಿ ಮನೆ ಮಾತಾಗಿದೆ. ಸಾವಿರಾರು ಭಕ್ತರು, ಸಾವಿರಾರು ಕುಟುಂಬದವರು ಇಲ್ಲಿ ಬಂದು ದೇವರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಮತ್ತು ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಮುಖ್ಯವಾಗಿ ಈ ಒಂದು ದೊಡ್ಡ ವ್ಯವಸ್ಥೆ ಮಾಡುವಲ್ಲಿ ಬಹಳ ಶ್ರಮ ಇದೆ. ಸುಮಾರು 3-4 ತಿಂಗಳಿನಿಂದ ಇಲ್ಲಿ ಸಮಿತಿ ಎಲ್ಲ ಮಾಡಿ ಬೇರೆ ಬೇರೆ ಸಮಿತಿಯವರಿಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಯತ್ನಿಸಿದ್ದಾರೆ. ಮುಖ್ಯವಾಗಿ ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ಪ್ರಾದೇಶಿಕ ವಿಭಾಗದ ಜವಾಬ್ದಾರನಾದ ನಾನು, ನಮಗೆ ಮುಖ್ಯವಾಗಿ ಇಲ್ಲಿಯ ಪಾರ್ಕಿಂಗ್ ವ್ಯವಸ್ಥೆಗೆ ಇಲ್ಲಿ ನಮಗೆ ಜವಾಬ್ದಾರಿ ನೀಡಿದ್ದಾರೆ. ಸರಿಸುಮಾರು 10-12 ಕಡೆಯಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬಂದ ವಾಹನಗಳನ್ನು ಕಳುಹಿಸುವುದು ಮತ್ತು ಪಾರ್ಕಿಂಗ್ ಮಾಡಿಸುವುದು, ಅದನ್ನು ಒಂದು ಸುಲಲಿತವಾದಂಥ ವ್ಯವಸ್ಥೆಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಈ ವ್ಯವಸ್ಥೆಯನ್ನು ನಮ್ಮ ಶೌರ್ಯ ತಂಡದ ಒಬ್ಬ ಪ್ರಾದೇಶಿಕ ನಿರ್ದೇಶಕನಾಗಿ ನಮ್ಮ ವಿಭಾಗದ ಯೋಜನಾಧಿಕಾರಿಯಾದಂಥ ಜೈವಂತ್ ಪಟಗಾರ್ರವರು ಮತ್ತು ದೇವಸ್ಥಾನದ ಸಮಿತಿಯ ಸುಧಾಕರ್ ಅವರೆಲ್ಲ ಸೇರಿಬಿಟ್ಟು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸುಮಾರು ನಮ್ಮ ಶೌರ್ಯ ಸ್ವಯಂ ಸೇವಕರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ಗುರುವೇನ್ಕೆರೆ, ವಿಟ್ಲ, ಸುಳ್ಯ, ಪುತ್ತೂರು, ಕಡಬ, ಮಂಗಳೂರು, ಬೈಂದೂರು ಕಡೆಯಿಂದಲೂ ಇಲ್ಲಿಗೆ ಸ್ವಯಂ ಸೇವಕರು ಬಂದಿದ್ದಾರೆ. ದಿವಸಕ್ಕೆ ನಾವು 120 ಸ್ವಯಂ ಸೇವಕರು 3 ಶಿಫ್ಟಲ್ಲಿ ಕೆಲಸ ಮಾಡಿಸಿದ್ದೇವೆ. ಸುಮಾರು ಒಂದು ವಾರ ಸುಮಾರು 1,500ಕ್ಕೂ ಹೆಚ್ಚು ಮಾನವ ದಿನಗಳನ್ನು ನಾವಿಲ್ಲಿ ಸಮರ್ಪಿಸಿದ್ದೇವೆ. ಮುಖ್ಯವಾಗಿ ನಮ್ಮ ಶೌರ್ಯ ಸ್ವಯಂ ಸೇವಕರು ವಿಪತ್ತು ನಿರ್ವಹಣೆಯ ಕಾರ್ಯಕ್ರಮದಲ್ಲಿ ಅವರು ತೊಡಗಿರುವವರು. ಸಾಮಾಜಿಕ ಸೇವೆ, ಇಂತಹ ಜಾತ್ರಾ ಮಹೋತ್ಸವ ಆದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅವರು ಈ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅವರಿಗೆ ಯಾವ ತೊಂದರೆನೂ ಇಲ್ಲ. ಇಲ್ಲಿ ಊಟದ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯೋಜನೆಯ ಲೆಕ್ಕದಲ್ಲಿ ಅವತ್ತು ಹೊರೆಕಾಣಿಕೆ ಇತ್ತು. ಅವತ್ತು ಆ ಹೊರೆಕಾಣಿಕೆಯನ್ನು ಇಳಿಸುವಲ್ಲಿ, ಅದನ್ನು ಜೋಡಿಸುವಲ್ಲಿ ಅವರು ಸಹಕರಿಸಿದ್ದಾರೆ. ನಾಳೆ ಧರ್ಮಯಾನ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿಯೂ ಆ ಶಿಸ್ತನ್ನು ನಡೆಸಲಿಕ್ಕೆ ಅವರು ತಯಾರಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ, ಪುಷ್ಪರಥ ಮತ್ತು ಬ್ರಹ್ಮರಥ ಸಮರ್ಪಣೆ, ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಒಂದು ಆಧ್ಯಾತ್ಮಿಕ ಸಿಂಚನವನ್ನ ನೀಡಿದೆ. ಸರ್, ಶೌರ್ಯ ವಿಪತ್ತು ನಿರ್ವಹಣೆ ತಂಡದ ಬಗ್ಗೆ ಇನ್ನೂ ಹೆಚ್ಚು ಹೇಳೋದಾದ್ರೆ, ಬೇರೆ ಯಾವ ರಾಜ್ಯದಲ್ಲಿ ಹಲವೆಡೆ ಹೋಗಿ ಅವರು ವಿಪತ್ತು ನಿರ್ವಹಣೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರ ಬಗ್ಗೆ ಹೇಳೋದಾದ್ರೆ? ಇದೊಂದು ವಿನೂತನವಾದಂತ ಒಂದು ಕಾರ್ಯಕ್ರಮ. ಪೂಜ್ಯ ಕಾವಂದರು ಅವರ ಯೋಜನೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿದೆ. ಈ ವಿಪತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಅಪರೂಪ ಅಲ್ಲ. ಅದು ಹೇಳಿ ಕೇಳಿ ಬರುವುದೂ ಇಲ್ಲ. ಬಂದಾಗ ಯಾರಿಗೆ ಯಾವ ಸಮಸ್ಯೆ ಬರ್ತದೆ ಅಂತ ಹೇಳುವುದು ಬಹಳ ಕಷ್ಟ. ಇತ್ತೀಚೆಗೆ ಕಳೆದ 2002ರಿಂದ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ವಿಪತ್ತಿನಿಂದ ಜನರು ಬೀದಿ ಪಾಲಾಗಿದ್ದಾರೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಜೀವಹಾನಿಯಾಗಿದೆ. ಇತ್ತೀಚೆಗೆ ಕೊಡಗಿನ ಒಂದು ದುರಂತವು ನಮಗೆ ಇದಕ್ಕೆ ಪ್ರಮುಖ ಸಾಕ್ಷಿ. ಬೆಳ್ತಂಗಡಿ ತಾಲೂಕಿನಲ್ಲಿ 2018-19 ಅವಧಿಯಲ್ಲಿ ಒಂದು ದೊಡ್ಡ ಪ್ರವಾಹ ಬಂದು ಪಶ್ಚಿಮ ಘಟ್ಟಗಳಿಂದ ಇಲ್ಲಿ ನೆರಿಯ ಈ ಭಾಗದಲ್ಲಿ, ನಮ್ಮ ಚಾರ್ಮಾಡಿ ಈ ಭಾಗದಲ್ಲಿ ಇಡೀ ಧರೆಯೇ ಕುಸಿದು ಬಿದ್ದು ಮನೆಗಳಿಗೆಲ್ಲ ನೀರು ನುಗ್ಗಿ ತೋಟ, ಜಮೀನು ಎಲ್ಲ ಆಸ್ತಿ ಹಾನಿಯಾದದನ್ನು ನಾವು ಗಮನಿಸಿದ್ದೇವೆ. ಇದನ್ನ ಪೂಜ್ಯರು ಗಮನಿಸಿದಾಗ ವಿಪತ್ತು ನಿರ್ವಹಣೆಗೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು. ಇದಕ್ಕೆ ದುಡ್ಡು ಕೊಡುವುದು ಪರಿಹಾರ ಅಲ್ಲ. ವಿಪತ್ತಿನ ಸಂದರ್ಭದಲ್ಲಿ ಅವರಿಗೆ ನೆರವಿನ ಹಸ್ತವನ್ನ ಚಾಚಬೇಕು. ಒಂದು ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಎಂದ ಹಾಗೆ ಕಷ್ಟ ಬಂದಾಗ ಅಲ್ಲಿ ದೇವರ ಸಾನ್ನಿಧ್ಯದ ರೂಪದಲ್ಲಿ ವಿಪತ್ತು ನಿರ್ವಹಣೆಯ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಇತ್ತೀಚೆಗೆ ನಿಮ್ಮ ಚಾನಲಲ್ಲಿ ಬಹಳ ಪ್ರಸಾರ ಆಗಿತ್ತು. ಇಲ್ಲಿ SDM ಆಸ್ಪತ್ರೆಯ ಬಳಿ ಒಂದು ದೊಡ್ಡ ಬರೆ ಕುಸಿದು ಇದ್ದ ವಾಹನಗಳೆಲ್ಲ ಚಪ್ಪಟೆಯಾಗಿ ಅದು ನೆಲಸಮ ಆಗಿತ್ತು. ಅಂತ ಸಂದರ್ಭದಲ್ಲಿಯೂ ಕೂಡ ನಮ್ಮ ಶೌರ್ಯ ಸ್ವಯಂ ಸೇವಕರು ಕೆಲಸ ಮಾಡಿದ್ದಾರೆ. ನೆರಿಯ ಗಂಡಿಬಾಗಿಲು, ತೋಟತ್ತಾಡಿ ಈ ಭಾಗದಲ್ಲಿ ಗಾಳಿ ಮಳೆಗೆ ಮನೆಯೆಲ್ಲ ಚಾವಣಿ ಹಾರಿ ಹೋದಾಗ ನಮ್ಮ
ಸ್ವಯಂ ಸೇವಕರು ಪ್ಲಾಸ್ಟಿಕ್ ಹಾಕಿ ಟಾರ್ಪಲ್ಗಳನ್ನು ಹಾಕಿ ಅದನ್ನು ಸರಿಪಡಿಸಿದ್ದಾರೆ. ಈ ಸುಳ್ಯ ಸಂಪಾಜೆ ಗುರಿಪಳ್ಳ ಈ ಭಾಗದಲ್ಲಿಯೂ ಬಹಳ ದೊಡ್ಡ ಪ್ರಳಯದಲ್ಲಿ ಬಹಳಷ್ಟು ನಷ್ಟ ಸಂಭವಿಸಿದಾಗ NDRF ಮತ್ತು SDRF ಜೊತೆಯಲ್ಲಿ ನಮ್ಮವರು ಕೆಲಸ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದ ಹಾಗೆ ವಿಪತ್ತು ನಿರ್ವಹಣೆಗೆ ಸೆಂಟ್ರಲ್ ಲೆವೆಲ್ ಅಲ್ಲಿ NDRF ಇದೆ, ಸ್ಟೇಟ್ ಲೆವೆಲ್ ಅಲ್ಲಿ SDRF ಇದೆ. NDRF ನವರು ಒಂದು ಜಿಲ್ಲೆಯಲ್ಲಿ 25-50 ಜನ ಬರ್ತಾರೆ. ದೊಡ್ಡ ಪ್ರಳಯ ಆದಾಗ, ದೊಡ್ಡ ಸಮಸ್ಯೆ ಆದಾಗ ಇವರು ಸಾಕಾಗೋದಿಲ್ಲ. ನಮ್ಮಲ್ಲಿ ಕೌಶಲ್ಯ ಇಲ್ಲದ ಯುವಕರು ಇರಬಹುದು, ಆದ್ರೆ ಅವರಿಗೆ ನೆರವು ಮಾಡಬಹುದಲ್ಲ. ಮತ್ತೆ NDRF ಬರುವಾಗ ಅವರಿಗೆ ಅವರ ಭಾಷೆ ಹಿಂದಿ ಆಗಿರ್ತದೆ, ಸ್ಥಳೀಯವಾಗಿ ಅವರಿಗೆ ಭಾಷೆಯ ಕೊರತೆ ಇರ್ತದೆ. ಎರಡನೇದಾಗಿ ಅವರಿಗೆ ಜಿಯೋಗ್ರಾಫಿಕ್ ಏರಿಯಾದ ಪರಿಚಯ ಇರುವುದಿಲ್ಲ. ಎಲ್ಲಿ ಏನಿದೆ, ಇಲ್ಲಿ ಶಾಲೆ ಇದೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲ ಸಿಗುತ್ತೆ, ಇದೆಲ್ಲ ಗೊತ್ತಿರುವುದು ಸ್ಥಳೀಯರಿಗೆ. ಸೊ ಸ್ಥಳೀಯರೊಟ್ಟಿಗೆ NDRF, ಸ್ಥಳೀಯರೊಟ್ಟಿಗೆ SDRF, ಸ್ಥಳೀಯರೊಟ್ಟಿಗೆ ಅಗ್ನಿಶಾಮಕ ದಳ, ಸ್ಥಳೀಯರೊಟ್ಟಿಗೆ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದ್ರೆ ಪರಿಣಾಮಕಾರಿಯಾದಂತ ವಿಪತ್ತು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ತಿಳಿದು 2020 ಜೂನ್ 21ಕ್ಕೆ ನಮ್ಮ ಪೂಜ್ಯರು ಈ ಶೌರ್ಯವನ್ನ ಪ್ರಾರಂಭಿಸಿದ್ರು. ಇವತ್ತು ಶೌರ್ಯ ಕರ್ನಾಟಕ ರಾಜ್ಯದ 91 ತಾಲೂಕುಗಳಲ್ಲಿದೆ. ಸುಮಾರು 10,500 ನಮ್ಮ ಇವರು ಏನು ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ. ಅವರಿಗೆ 5 ಸೂತ್ರಗಳನ್ನ ನಾವು ಕೊಟ್ಟಿದ್ದೇವೆ, ಪಂಚಸೂತ್ರಗಳು. ಒಂದು ವಿಪತ್ತು ಸೇವೆ, ಎರಡನೇದು ಸಾಮಾಜಿಕ ಸೇವೆ. ವಿಪತ್ತಿಲ್ಲದಾಗ ನೋಡಿ ಇಂಥ ಸಾಮಾಜಿಕ ಸೇವೆ ಮಾಡ್ತಾರೆ. ಮೂರನೇದ್ದು ವೈಯಕ್ತಿಕ ಸೇವೆ, ಕೆಲವರು ಹಾವು ಹಿಡಿಯೋರಿದ್ದಾರೆ, ಕೆಲವರು ಅವರ ವೈಯಕ್ತಿಕ ಸೇವೆ ಕೊಡ್ತಾರೆ. ನಾಲ್ಕನೇದು ವ್ಯಕ್ತಿತ್ವ ವಿಕಸನ, ಐದನೇದು ಗುರುತಿಸುವಿಕೆ. ಈ 5 ಒಂದು ಕ್ಯಾಟಗರಿ ಮಾಡಿ ಅವರಿಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ತುಂಬಾ ಯುವಕ ಯುವತಿಯರು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಕಳೆದ ಈ 5 ವರ್ಷದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ವಿಪತ್ತು ಮತ್ತು ಸಾಮಾಜಿಕ ಸೇವೆಯನ್ನ ನಮ್ಮ ತಂಡ ಕೊಟ್ಟಿದೆ. ಅವರಿಗೆ ಈಗ ಮೊದಲು ನನ್ನ ಜೀವ ಮುಖ್ಯ, ಆಮೇಲೆ ಇನ್ನೊಬ್ಬರನ್ನು ರಕ್ಷಿಸುವುದು ಮುಖ್ಯ ಅಂತ ಹೇಳಿ ಪ್ರತಿ ತಾಲೂಕಿಗೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು 22 ಲಕ್ಷದ ಪರಿಕರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಚೈನ್ಸೋ ಇದೆ, ಅದರಲ್ಲಿ ಲೈಬಾಯ್ ಇದೆ, ಅದರಲ್ಲಿ ಲೈಫ್ ಜಾಕೆಟ್ ಇದೆ, ಅದರಲ್ಲಿ ರೋಪ್ಸ್ ಇದೆ, ಕಟ್ಟರ್ ಇದೆ. ಇದೆಲ್ಲ ಐಟಮ್ಸ್ ಅನ್ನ ನಾವು ಕೊಟ್ಟಿದ್ದೇವೆ. ಈಗ ಇಡೀ 91 ತಾಲೂಕುಗಳಲ್ಲಿ ಕೊಟ್ಟಿದ್ದೇವೆ. ಅದರೊಟ್ಟಿಗೆ ಒಂದು ಯೂನಿಫಾರ್ಮ್ ಕೊಟ್ಟಿದ್ದೇವೆ, ಯಾಕಂದ್ರೆ ಅವರು ಪ್ರತ್ಯೇಕವಾಗಿ ಜನ ಗುರುತಿಸಬೇಕು. ಅದೊಂದು ಬ್ರ್ಯಾಂಡ್ ಯೂನಿಫಾರ್ಮ್ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಶೌರ್ಯ ಲೋಗೋ ಮತ್ತು ಧರ್ಮಸ್ಥಳದ ಲೋಗೋ ಇದೆ. ಅದಲ್ಲದೆ ಹೆಲ್ಮೆಟ್ ಕೊಟ್ಟಿದ್ದೇವೆ, ಕ್ಯಾಪ್ ಕೊಟ್ಟಿದ್ದೇವೆ, ಪ್ಯಾಂಟ್ ಶರ್ಟ್ ಕೊಟ್ಟಿದ್ದೇವೆ. ಈ ವರ್ಷ ಅವರಿಗೆ ತಕೊಂಡು ಹೋಗ್ಲಿಕ್ಕೆ ಒಂದು ಬ್ಯಾಗು ಕೊಟ್ಟಿದ್ದೇವೆ. ಹೀಗೆ ಅವರು ಸೇವೆ ಮಾಡುತ್ತಾರೆ. ಅವರು ಯಾರವರ ಹಿನ್ನೆಲೆ ಏನು, ಒಮ್ಮೆಗೆ ಸೇವೆಗೆ ಕರೆದ್ರೆ ಯಾರು ಬರ್ಬೋದು, 10 ಸಲ ಕರೆದ್ರೆ ಪಾಪ ದುಡಿಮೆ ಮಾಡೋರು, ಕೂಲಿ ಕೆಲಸಕ್ಕೆ ಹೋಗೋರು, ರಿಕ್ಷಾ ಡ್ರೈವರ್ ಅಥವಾ ಟೈಲರ್ ಅಥವಾ ಕಾರ್ ಚಾಲಕರು, ಟ್ಯಾಕ್ಸಿ ಚಾಲಕರು, ಇಂಥವರೆಲ್ಲ ಇರುವುದು ನಮ್ಮ ಒಟ್ಟಿಗೆ. ಬಹಳ ಶ್ರೀಮಂತರೇನಿಲ್ಲ, ಅವರಿಗೆ ದುಡಿಮೆ ಮಾಡಿಯೇ ಹೋಗ್ಬೇಕು. ಆದ್ರೆ ಅವರಿಗೆ ಏನಾದ್ರೂ ಸ್ವಲ್ಪ ಸೇವಾ ಶುಲ್ಕ ಕೊಡ್ಬೇಕು ಅಂತ ಪೂಜ್ಯ ಹೆಗಡೆಯವರು ಅವರ ವಿಪತ್ತು ಸೇವೆಗೆ ಮತ್ತು ಸಾಮಾಜಿಕ ಸೇವೆಗೆ ಗಂಟೆಗೆ 100 ರೂಪಾಯಿ, 2 ಗಂಟೆಗೆ 200 ರೂಪಾಯಿ, ಮಧ್ಯಾಹ್ನದವರೆಗೆ 300 ರೂಪಾಯಿ, ಸಂಜೆವರೆಗಿದ್ರೆ 500 ರೂಪಾಯಿ ಮತ್ತು ಟೀ ಕೊಟ್ಟು, 2 ಹೊತ್ತು ಚಹಾ ಕಾಫಿ ಕೊಟ್ಟು, ಮಧ್ಯಾಹ್ನದ ಒಂದು ಊಟವನ್ನು ಕೊಟ್ಟು ಅವರನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಎಲ್ಲ ಜವಾಬ್ದಾರಿ ಪ್ರಾದೇಶಿಕ ನಿರ್ದೇಶಕನಾಗಿ ನನಗೆ ಕೊಟ್ಟಿದ್ದಾರೆ. ನನಗೆ ಬಹಳ ತೃಪ್ತಿ ಇದೆ. ಸಮಾಜ ಸೇವೆ, ಜನರ ಸೇವೆಯೇ ಅದು ಜನಾರ್ದನನ ಸೇವೆ ಎನ್ನುವ ಮಾತು ಇವತ್ತು ಸಿದ್ಧಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ 5ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಜನಾರ್ದನ ನಿಜವಾದ ಸೇವೆ ಮಾಡ್ಲಿಕ್ಕೆ ನಾವು ಜನಾರ್ದನನ ಬುಡದಲ್ಲಿ ಇದ್ದೇವೆ. ಸೊ ನಮ್ಮ ಮಾಧ್ಯಮದ ಮಿತ್ರರು, ಮುಖ್ಯವಾಗಿ U+ ಮಾಧ್ಯಮ ಇವತ್ತು ಬಹಳ ಪ್ರಸಿದ್ಧ ಮಾಧ್ಯಮ. ಅವರ ಮಾಧ್ಯಮದ ಮೂಲಕ ಒಳ್ಳೊಳ್ಳೆಯ ಎಪಿಸೋಡ್ಗಳು, ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಪ್ರಕಟ ಆಗ್ತಾ ಇವೆ. ಮತ್ತು ನಮ್ಮ ಯೋಜನೆಯ ಮತ್ತು ಶೌರ್ಯದ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನೀವು ಪ್ರಕಟಿಸಿದ್ದೀರಿ. ಈ ಮೂಲಕ ಬಹಳಷ್ಟು ಜನ ಸಮಾಜ ಸೇವೆಗೆ ಹತ್ತಿರ ಆಗ್ತಾರೆ. ಹತ್ತಿರ ಆಗಲಿ ಅಂತ ಹೇಳಿ ಆಶಿಸುತ್ತಾ ಕೃತಜ್ಞತೆ ಸಲ್ಲಿಸ್ತೀನಿ. ಸರ್, ಇದೀಗ ನಮ್ಮ SKDRDP ಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಅನಿಲ್ ಸರ್ ಅವರು ಪ್ರತಿನಿತ್ಯವೂ ಕೂಡ ಇಲ್ಲಿ ಬಂದು ಎಲ್ಲ ಒಂದು ವ್ಯವಸ್ಥೆಗಳನ್ನ ನೋಡಿಕೊಳ್ಳುವುದಾಗಿರ್ಬೋದು, ಹೊರೆಕಾಣಿಕೆಗಳ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವುದಾಗಿರ್ಬೋದು, ಈ ಒಂದು ಸೇವೆನ ಸಲ್ಲಿಸ್ತಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ? ನಿಜವಾಗಿ ಹೇಳುವುದಾದ್ರೆ, ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಕಲ ಕಾರ್ಯಕರ್ತರು ಇಲ್ಲಿ ಬಂದು ತನ್ನದೇ ಆದಂಥ ರೀತಿಯಲ್ಲಿ ಸೇವೆ ಕೊಡುವಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕರಾದಂಥ ಗೌರವಾನ್ವಿತ ಅನಿಲ್ ಕುಮಾರ್ ಸರ್ ಅವರು ಇದರ ಪ್ರಮುಖ ಉಸ್ತುವಾರಿಯನ್ನ ವಹಿಸಿದ್ದಾರೆ. ಪ್ರಮುಖ ಸಮಿತಿಗಳನ್ನು ಅವರು ಮಾರ್ಗದರ್ಶನ ಕೊಡ್ತಾರೆ. ಮುಖ್ಯವಾಗಿ ಇವತ್ತು ನಾವು ಶೌರ್ಯದವರು ಇಷ್ಟು
ಭಾಳ ಹಿಡಿದು ಕೆಲಸ ಮಾಡಬೇಕಾದ್ರೆ ಅವರ ನಿರ್ದೇಶನ ನಮಗಿದೆ. ನಮ್ಮ ಯೋಜನೆಯ ವತಿಯಿಂದ ಒಂದು ಅದ್ಭುತವಾದಂಥ ಹೊರೆಕಾಣಿಕೆ ಕಾರ್ಯಕ್ರಮ, ಇದರಲ್ಲಿ ಎಲ್ಲರಿಗೂ ಪಾಲುದಾರರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾಳೆ ಧರ್ಮಯಾನ ಕಾರ್ಯಕ್ರಮ ಇದೆ. ವಾರದ ಪೂರ್ತಿ ಅವರು ಇಲ್ಲಿದ್ದು, ಅವರು ಮೂಲತಃ ಬೇರೆ ಕಡೆಯವರಾದರೂ ಕೂಡ ಉಜಿರೆಯಲ್ಲಿ ಅವರು ಹೆಚ್ಚಿನ ದಿನಗಳನ್ನು ಕಳೆದಿದ್ದಾರೆ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ನಿತ್ಯ ಬರುವವರು. ಅವರು ಈ ಒಂದು ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಇದು ಅದ್ಭುತವಾಗಿ ಅಷ್ಟೇ ಚೆನ್ನಾಗಿ ನಡೀಬೇಕು ಅಂತ ಹೇಳುವ ಉದ್ದೇಶದಿಂದ ನಮಗೆ ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ನೇರವಾಗಿ ಇಳಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಸ್ಫೂರ್ತಿ ತುಂಬಿದ್ದಾರೆ. ಶರತ್ ಕೃಷ್ಣ ಪಡ್ವೆಟ್ನಾಯರ್ ಅವರು, ಆಡಳಿತ ಮುಕ್ತೇಸರರು, ಅವರು ಅಷ್ಟೇ ನಮ್ಮ ಕಾರ್ಯಕ್ರಮದಕ್ಕೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇನೆ. ಮುಖ್ಯವಾಗಿ ನಮ್ಮ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು, ಇವತ್ತು ಅವರು ಯೋಚನೆ ಮಾಡದಿದ್ದರೆ ನಮಗೆ ಈ ಯೋಜನೆಯೂ ಇರ್ತಿರ್ಲಿಲ್ಲ, ನಮಗೆ ಸೇವೆ ಮಾಡುವ ಅವಕಾಶವೂ ಇರ್ತಿರ್ಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು 45,000 ಸಿಬ್ಬಂದಿಗಳು ಇವತ್ತು ಜನಸೇವೆ ಮಾಡುವುದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಮತ್ತು ಮನತುಂಬಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹೇಗೆ ನಮ್ಮ ದೇಶದ ಗಡಿಯಲ್ಲಿ ವೀರ ಯೋಧರು ಶೌರ್ಯದಿಂದ, ಧೈರ್ಯದಿಂದ ನಮ್ಮ ದೇಶವನ್ನ ರಕ್ಷಿಸ್ತಾರೆ, ಅದೇ ರೀತಿ ಸ್ಥಳೀಯ ಪ್ರದೇಶಗಳಲ್ಲಿ ಶೌರ್ಯ ವಿಪತ್ತು ನಿರ್ವಹಣೆ ತಂಡದವರು ನಮ್ಮೆಲ್ಲರನ್ನು ರಕ್ಷಿಸುತ್ತಾ ನಮಗೆ ಸಹಾಯ ಹಸ್ತವನ್ನ ನೀಡುತ್ತಾ ಬಂದಿದ್ದಾರೆ. ಧನ್ಯವಾದಗಳು ಸರ್. ನಿಮ್ಮ ಒಂದು ಏನು ಈ ಯೋಜನೆ ಇದೆ, ಇದು ಖಂಡಿತವಾಗಿಯೂ ನಮ್ಮ ಇಂದಿನ ಸಮಾಜಕ್ಕೆ ಸ್ಫೂರ್ತಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.